'cause I don't give a fuck what you say. Yeah, I'ma do shit my way, so you can go kick rocks. I'ma stack bricks up, build what I want to make. Hi guys and welcome to my channel One Life Bro. Myself Akshay. ನಾನು ರೈಡಿಂಗ್ ರಿವ್ಯೂ ಮಾಡ್ತಿರೋ ಬೈಕ್ ದಿ ಆಲ್ ನ್ಯೂ 2024 Yamaha R15 ವರ್ಷನ್ 4 ಆ್ಯಂಡ್ ದಿಸ್ ಇಸ್ ದಿ ಕೀ. ಬನ್ನಿ ಸ್ಪೆಸಿಫಿಕೇಶನ್ ಫೀಚರ್ಸ್ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ಈ ಒಂದು ಬೈಕ್ನ DNA ಸೇಮ್ ಟು ಆಸ್ R1. ಈ ಬೈಕ್ನ ಲುಕ್ಸು R7 ಥರ ಇದೆ. ಸೊ ಲೆಟ್ಸ್ ಡೈವ್ ಇನ್ ಟು ಎ ರಿವ್ಯೂ. Yamaha R15 ವರ್ಷನ್ 4 ಬೈಕ್ನ ಹೆಡ್ಲೈಟ್ ವಿಚಾರಕ್ಕೆ ಬಂದಾಗ ಬೈ ಫಂಕ್ಷನಲ್ LED ಹೆಡ್ಲೈಟ್ ವಿತ್ ಡೇ ಟೈಮ್ ರನ್ನಿಂಗ್ ಲೈಟ್ ಜೊತೆ ಬರುತ್ತೆ. ಇನ್ನು ಇಂಡಿಕೇಟರ್ಸ್ ವಿಚಾರಕ್ಕೆ ಬಂದಾಗ 4 ಇಂಡಿಕೇಟರ್ಸ್ ಹ್ಯಾಲೋಜನ್ ಬಲ್ಬ್ಸ್ ಜೊತೆ ಬರುತ್ತೆ. ಟೈಲ್ ಲ್ಯಾಂಪ್ ವಿಚಾರಕ್ಕೆ ಬಂದಾಗ LED ಟೈಲ್ ಲ್ಯಾಂಪ್, ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ಸ್ ಬರುತ್ತೆ ಆ್ಯಂಡ್ ಫೀಚರ್ಸ್ ಕ್ವಾಲಿಟೀಸ್ ಎಲ್ಲ ಚೆನ್ನಾಗಿದೆ. ರೈಟ್ ಹ್ಯಾಂಡಲ್ ಬಾರ್ನಲ್ಲಿ ಇನ್ಫೋ ಅಂತ ಬಟನ್ ಇದೆ, ಅದನ್ನ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ನ ನ್ಯಾವಿಗೇಟ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ವಿಚಾರಕ್ಕೆ ಬಂದಾಗ ಫುಲ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಜೊತೆ ಬರುತ್ತೆ. ಸ್ಪೀಡೋಮೀಟರ್, ಟ್ಯಾಕೋಮೀಟರ್, ಫ್ಯೂಯಲ್ ಮೀಟರ್, ಗೇರ್ ಪೊಸಿಷನ್ ಇಂಡಿಕೇಟರ್, ಫ್ಯೂಯಲ್ ಕನ್ಸಪ್ಷನ್ ಇಂಡಿಕೇಟರ್, VVA ಇಂಡಿಕೇಟರ್, ಕ್ಲಾಕ್ ಮತ್ತೆ TCS ಎಲ್ಲ ಆಫ್ ಆನ್ ಎಲ್ಲ ಮಾಡ್ಕೊಬಹುದು ಈ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಲ್ಲಿ. ಈ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಲ್ಲಿ ಬ್ಲೂಟೂತ್ ಇದೆ. ಸೊ ವೈ ಕನೆಕ್ಟ್ ಅಪ್ಲಿಕೇಶನ್ ಪ್ಲೇ ಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೊಂಡು ಮೊಬೈಲ್ ನಲ್ಲಿ ಕಲೆಕ್ಟ್ ಮಾಡ್ಕೊಂಡು ಇನ್ಫಾರ್ಮೇಶನ್, ಬೇಸಿಕ್ ಇನ್ಫಾರ್ಮೇಶನ್ ಎಕ್ಸ್ಟ್ರಾಕ್ಟ್ ಮಾಡ್ಕೊಬಹುದು. ಮತ್ತೆ ಈ ಒಂದು ಬೈಕ್ ಅಲ್ಲಿ ಡ್ಯುಯಲ್ ಆರನ್ ಬರುತ್ತೆ. ಇದರಲ್ಲಿ ಮೂಡ್ಸ್ ಅಂತ ಬರುತ್ತೆ, ಲೈಕ್ ಟ್ರ್ಯಾಕ್ ಮೂಡ್ ಅಂಡ್ ಸ್ಟ್ರೀಟ್ ಮೂಡ್. ಇಂಜಿನ್ ಅಲ್ಲಿ ಏನು ಡಿಫ್ರೆನ್ಸ್ ಬರಲ್ಲ, ಬಟ್ ವೇ ಆಫ್ ಡಿಸ್ಪ್ಲೇಯಿಂಗ್ ಇನ್ ದಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಡಿಫ್ರೆಂಟ್ ಆಗಿ ಬರುತ್ತೆ. ಸೈಡ್ ಸ್ಟೈರ್ ಇಂಜಿನ್ ಕಟ್ ಆಫ್ ಸ್ವಿಚ್ ಬರುತ್ತೆ, ಕ್ವಿಕ್ ಶಿಫ್ಟರ್ ಬರುತ್ತೆ. ಓವರ್ ಆಲ್ ಹೇಳ್ಬೇಕು ಅಂದ್ರೆ ನೋಡೋಕೆ ಸಾಕಾಗಿದೆ ಈ ಒಂದು ಗಾಡಿ. Yamaha R15 ವರ್ಷನ್ 4 ಬೈಕ್ನ ಫ್ರಂಟ್ನ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ USD 4X ಜೊತೆ ಬರುತ್ತೆ. ಬ್ಲ್ಯಾಕ್ ಕಲರ್ ಮತ್ತೆ ವೈಟ್ ಕಲರ್ ಬೈಕಲ್ಲಿ ಅಷ್ಟೇ USD 4 ಗೋಲ್ಡನ್ ಕಲರ್ ಅಲ್ಲಿ ಬರುತ್ತೆ. ಫ್ರಂಟ್ನ ವೀಲ್ ವಿಚಾರಕ್ಕೆ ಬಂದಾಗ 17 ಇಂಚಸ್ ಟೈರ್ ಪ್ರೊಫೈಲ್, ಟ್ಯೂಬ್ಲೆಸ್ ಟೈರ್, ಅಲಾಯ್ ವೀಲ್ಸ್ ಜೊತೆ ಬರುತ್ತೆ. ಫ್ರಂಟ್ನ ಬ್ರೇಕಿಂಗ್ ವಿಚಾರಕ್ಕೆ ಬಂದಾಗ ಡ್ಯುಯಲ್ ಚಾನಲ್ ABS. ಬ್ಯಾಕ್ ಸೈಡ್ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ ಮೊನೋಕ್ರಾಸ್ ಸಸ್ಪೆನ್ಷನ್ ಜೊತೆ ಬರುತ್ತೆ, ಅಡ್ಜಸ್ಟಬಲ್ ಎಲ್ಲ ಮಾಡ್ಕೊಬಹುದು. ಬ್ಯಾಕ್ ಸೈಡ್ ವೀಲ್ ವಿಚಾರಕ್ಕೆ ಬಂದಾಗ 17 ಇಂಚಸ್ ಟೈರ್ ಪ್ರೊಫೈಲ್, ವೈಡರ್ ಟೈರ್ ಸೆಕ್ಷನ್, ರೇಡಿಯಲ್ ಟೈರ್ ಜೊತೆ ಬರುತ್ತೆ, ಟ್ಯೂಬ್ಲೆಸ್ ಟೈರ್, ಅಲಾಯ್ ವೀಲ್ಸ್ ಅಂಡ್ ಬ್ಯಾಕ್ ಸೈಡ್ ಬ್ರೇಕಿಂಗ್ ವಿಚಾರಕ್ಕೆ ಬಂದಾಗ ಡ್ಯುಯಲ್ ಚಾನಲ್ ABS ಜೊತೆ ಬರುತ್ತೆ. ಸ್ವಿಂಗ್ ಆರಾಮ್ ಅಂತೂ ಸಾಕಾಗಿದೆ. ಈ ಒಂದು ಬೈಕ್ ಅಲ್ಲಿ ಸೆಂಟರ್ ಸ್ಟ್ಯಾಂಡ್ ಇಲ್ಲ, ಎಕ್ಸಾಸ್ಟ್ ನ ನೀಟ್ ಆಗಿ ಬಿಟ್ಟಿದ್ದಾರೆ. ಈ ಬೈಕ್ ನ ಬಾಡಿಯ ಫ್ರೇಮ್ ಟೈಪ್ ಬಂದು ಡೆಲ್ಟಾ ಬಾಕ್ಸ್. ನನ್ನ ಅನಿಸಿಕೆ ಏನಂದ್ರೆ ಈ ಒಂದು ಫೇರಿಂಗ್ಸ್ ಜೊತೆಗೆ ಈ ಒಂದು ಇಂಡಿಕೇಟರ್ಸ್ ನ ಇಂಟಿಗ್ರೇಟೆಡ್ ಮಾಡಿದ್ರೆ ಸಾಕಾಗಿರೋದು, ಲೈಕ್ RC200 ತರ. 2 ಲೆವೆಲ್ ಸೀಟಿಂಗ್ ಪೋಸ್ಚರ್ ಇದೆ, ಮತ್ತೆ ಬ್ಯಾಕ್ ವೀಲ್ ನ ಡ್ರೈವ್ ಬಂದು ಚೈನ್ ಡ್ರೈವ್, ಸ್ಯಾರಿ ಗಾರ್ಡು ಮತ್ತೆ ಟೈರ್ ಹಗ್ಗರು, ಪಿಲಿಯನ್ ಮತ್ತೆ ರೈಡರ್ ನ ಫುಟ್ ಪೆಕ್ಸ್ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಫೇರಿಂಗ್ಸ್ ನ ಹೈ ಕ್ವಾಲಿಟಿ ಫೈಬರ್ ಅಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಫಿಟ್ ಫಿನಿಶ್ ಎಲ್ಲ ಅಲ್ಟಿಮೇಟ್ ಆಗಿದೆ. Yamaha R15 ವರ್ಷನ್ 4 ಬೈಕ್ನ ಇಂಜಿನ್ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂದಾಗ 155cc ಸಿಂಗಲ್ ಸಿಲಿಂಡರ್ 4 ಸ್ಟ್ರೋಕ್ 4 ವ್ಯಾಲ್ ಲಿಕ್ವಿಡ್ ಕೂಲ್ಡ್ BS6 E20 fuel ಕಂಪ್ಯಾಟಬಲ್ ವಿತ್ OBD2B ಜೊತೆ ಈ ಒಂದು ಇಂಜಿನ್ ಬರುತ್ತೆ. ಮ್ಯಾಕ್ಸಿಮಮ್ ಪವರ್ 18.4 PS ಆಫ್ ಪವರ್ ಪ್ರೊಡ್ಯೂಸ್ ಆಗುತ್ತೆ. ಮ್ಯಾಕ್ಸಿಮಮ್ ಟಾರ್ಕ್ 14.2 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಆಗುತ್ತೆ. 6 ಸ್ಪೀಡ್ ಗೇರ್ ಟ್ರಾನ್ಸ್ಮಿಷನ್ ಜೊತೆ ಬರುತ್ತೆ ವಿತ್ ಅಸಿಸ್ಟ್ ಸ್ಲಿಪ್ಪರ್ ಕ್ಲಚ್ ಅಂಡ್ ಕ್ವಿಕ್ ಶಿಫ್ಟರ್ ಜೊತೆ ಬರುತ್ತೆ. ಫ್ಯೂಯಲ್ ಸಪ್ಲೈ ಸಿಸ್ಟಮ್ ಬಂದು FI. ಫ್ಯೂಯಲ್ ಟೈಪ್ ಬಂದು ಪೆಟ್ರೋಲ್ ವಿತ್ E20 fuel ಕಂಪ್ಯಾಟಬಲ್. ಎಲೆಕ್ಟ್ರಿಕ್ ಸ್ಟಾರ್ಟ್ ಅಷ್ಟೇ ಬರೋದು, ಕಿಕ್ ಸ್ಟಾರ್ಟರ್ ಎಲ್ಲ ಬರಲ್ಲ. ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು 11 ಲೀಟರ್ಸ್ ಕೊಟ್ಟಿದ್ದಾರೆ. ಸರ್ವಿಸ್ ವಿಚಾರಕ್ಕೆ ಬಂದಾಗ ಫ್ರೀ ಸರ್ವಿಸ್ ಎಲ್ಲ ಆದ್ಮೇಲೆ ಇದು ಲಿಕ್ವಿಡ್ ಕೂಲ್ ಇಂಜಿನ್ ಆಗಿರೋದ್ರಿಂದ ಪೇಡ್ ಸರ್ವಿಸ್ ಲೈಕ್ 1000 ಇಂದ 2000 ರೂಪಾಯಿ ಅಥವಾ 3000 ರೂಪಾಯಿನೂ ಆಗ್ಬೋದು. ಇನ್ ವರ್ಸ್ಟ್ ಕೇಸ್ ಜಾಸ್ತಿನೂ ಆಗ್ಬೋದು. ಇದರಲ್ಲಿ VVA ಇದೆ, ಲೋಯರ್ RPM ಮತ್ತು higher RPM ಮೇಲೆ ಇದು ತುಂಬಾನೇ ಹೆಲ್ಪ್ ಆಗುತ್ತೆ ಗಾಡಿನ ಪುಷ್ ಮಾಡೋಕೆ. ಓವರ್ ಆಲ್ ಗಾಡಿ ಮತ್ತೆ ಸಖತ್ತಾಗಿ ಕಾಣುತ್ತೆ. ಇನ್ನೇನ್ ಮಾಡೋಣ, ಲೆಟ್ಸ್ ಗೋ ಫಾರ್ ಎ ರೈಡ್. ಗೈಸ್ ಬನ್ನಿ, Yamaha R15 ನಾರ್ಮಲ್ ಬೈಕ್ ಇದು. ಸೊ ಲೆಟ್ಸ್ ಗೋ ಫಾರ್ ಎ ರೈಡ್. ಸೊ ಗಾಡಿ ಸ್ಟಾರ್ಟ್ ಮಾಡೋಣ. ಈ ಥರ ರೈವ್ ಆಗುತ್ತೆ. ಗೇರ್ ಟು ಗೇರ್ ಪರ್ಫಾರ್ಮೆನ್ಸ್ ಎಲ್ಲ ನೋಡೋಣ. ಒಂದು ಫಸ್ಟ್ ಗೇರಲ್ಲಿದೆ, ನ್ಯೂಟ್ರಲ್, ಫಸ್ಟ್ ಗೇರ್. ಗಾಡಿ ತುಂಬಾ ಲೈಟ್ ವೇಟ್ ಆಗಿದೆ. ಸೊ ರೈಡಿಂಗ್ ಪೊಸಿಷನ್ ಅಂತೂ ತುಂಬಾ ಅಗ್ರೆಸಿವ್ ಆಗಿದೆ. ಸೊ ಇದು ಪಕ್ಕಾ ರೇಸ್ ಗಾಡಿ. ಸ್ವಲ್ಪ ಹುಷಾರಾಗಿ ಓಡಿಸ್ಬೇಕು ಈ ಗಾಡಿನ, ಯಾಕಂದರೆ ಮುಂದ್ಗಡೆ ಫೇರಿಂಗ್ಸು ತುಂಬಾ ದೊಡ್ಡದಾಗಿದೆ. ಒಂದು ಸ್ಪೀಡೋಮೀಟರ್ ಎಲ್ಲ ಚೆನ್ನಾಗಿದೆ ಗುರು. ಸಿಟಿಯಲ್ಲಿ ಆರಾಮಾಗಿ ಓಡಿಸ್ಬೋದು. ಇನಿಷಿಯಲ್ ಆಕ್ಸಲರೇಷನು ಚೆನ್ನಾಗಿದೆ. ಆ್ಯಕ್ಚುಲಿ ಇದು ಟಾಪ್ ಎಂಡ್ ಚೆನ್ನಾಗಿರೋದು. ಇನಿಷಿಯಲ್ ಆಕ್ಸಲರೇಷನು ಚೆನ್ನಾಗಿದೆ, ಟಾಪ್ ಎಂಡಲ್ಲಿ ಸಖತ್ತಾಗಿ ಹೋಗುತ್ತಿದ್ದು. ಆಫ್ ರೋಡಿಂಗ್ ಎಲ್ಲ ಮಾಡ್ಬೋದು, ಸೊ ಈ ಥರ ಎಲ್ಲ ಮಾಡ್ಬೋದು.
ಸಖತ್ತಾಗಿದೆ ಗುರು. ಈ ಥರ ಎಲ್ಲ ಆಟಾಡ್ಬೋದು. ಸಿಟಿ ಟ್ರಾಫಿಕಲ್ಲಂತೂ ಆರಾಮಾಗಿ ಆಟಾಡ್ಬೋದು, ಯಾಕಂದರೆ ತುಂಬಾ ಲೈಟ್ ವೇಟ್ ಇದೆ. ಸೊ ಇದರೊಳಗೆ ಕಿಕ್ ಸ್ಟಾರ್ಟರ್ ಎಲ್ಲ ಕೊಡಲ್ಲ. ಫ್ಲ್ಯಾಟ್ ಫುಟ್ ಆಗುತ್ತೆ ನನ್ನ ಕಾಲು. ನಾನು 5.7 ಹೈಟ್ ಇದ್ದೀನಿ. ಇದರೊಳಗೆ VVA ಇದೆ ಆ್ಯಂಡ್ ಸ್ಲಿಪ್ಪರ್ ಕ್ಲಚ್ ಇದೆ, ಕ್ವಿಕ್ ಶಿಫ್ಟರ್ ಇದೆ, ಏನು ಬೇಕಾ ಎಲ್ಲ ಇದೆ ಈ ಗಾಡಿ ಒಳಗೆ. ನನ್ನ ಪ್ರಕಾರ ಇದು ಯೂತ್ಸಿಗಷ್ಟೇ ಓಡ್ಸೋಕ್ಕೆ ಚೆನ್ನಾಗಿರೋದು. ವಯಸ್ಸಾದವರೆಲ್ಲ ಓಡ್ಸೋಕ್ಕೆ ಈ ಗಾಡಿನ ಆಗಲ್ಲ, ಬಿಕಾಸ್ ಆಫ್ ಅಗ್ರೆಸಿವ್ನೆಸ್ ಇದೆ ಸೀಟಿಂಗ್ ಪೋಸ್ಚರು. ಆ್ಯಂಡ್ ಗಾಡಿಯಲ್ಲಿ ಅಗ್ರೆಸಿವ್ನೆಸ್ ಜಾಸ್ತಿ ಇದೆ. ನೋಡಿ USD ಫೋಕು ಸಸ್ಪೆನ್ಷನ್ನು ಸ್ಮೂತ್ ಆಗಿದೆ, ಬಟ್ ಬ್ಯಾಕ್ ಸೈಡ್ ಸಸ್ಪೆನ್ಷನು ಸ್ವಲ್ಪ ಸ್ಟಿಫರ್ ಸೈಡ್ ಇದೆ. ಬಿಕಾಸ್ ಆಫ್ ಇದು ಒಂದು ರೇಸ್ ಗಾಡಿ ಆಗಿರೋದ್ರಿಂದ ಮುಂದ್ಗಡೆ ಸಸ್ಪೆನ್ಷನ್ನು ಸ್ಮೂತ್ ಇರೋ ಪರವಾಗಿಲ್ಲ, ಬ್ಯಾಕ್ ಸೈಡ್ ಸ್ಟಿಫ್ನೆಸ್ ಇರಬೇಕು. ಯಾಕಂದರೆ ಮನ್ಯೂವರಬಿಲಿಟಿ ಮತ್ತು ಕಾರ್ನರಿಂಗ್ ಎಲ್ಲ ಮಾಡೋಕ್ಕೆ ಸ್ಟೇಬಲ್ ಆಗಿರಬೇಕು ಬ್ಯಾಕ್ ಸೈಡ್ ಸಸ್ಪೆನ್ಷನ್ ಮತ್ತು ಸ್ವಿಂಗ್ ಆರ್ಮು. ಸೊ ಅದಕ್ಕೋಸ್ಕರ ಬ್ಯಾಕ್ ಸೈಡ್ ಸಸ್ಪೆನ್ಷನ್ ಸ್ಟಿಫರ್ ಸೈಡ್ ಕೊಡ್ತಾರೆ. ವಿಸಿಬಿಲಿಟಿ ಅಂತೂ ಸಖತ್ತಾಗಿದೆ ಗುರು ನನಗಂತೂ. ನನ್ನ ಒಂದು ಏನೋ ಟೈಸು ಟ್ಯಾಂಕಿಗೆ ಫುಲ್ ಲಗ್ಗಾಗ್ಬಿಟ್ಟಿದೆ. ಒಂದು ಸ್ವಲ್ಪ ಲೀನಾಗಿದೆ ಗಾಡಿ, ನುಗ್ಗಂಡೆಲ್ಲ ಓಡಿಸ್ಬೋದು. ಬ್ರೇಕಿಂಗು ಅಲ್ಟಿಮೇಟ್ ಆಗಿದೆ. ಗೇರು ಸ್ಲಿಕ್ ಆಗಿ ಚೇಂಜ್ ಆಗುತ್ತೆ, ಕ್ಲಚ್ ಚೆನ್ನಾಗಿದೆ. ಆ್ಯಂಡ್ ವೈಡರ್ ಟೈರ್ ಸೆಕ್ಷನ್ ಇರೋದ್ರಿಂದ ಸ್ಕಿಡ್ ಆಗೋ ಚಾನ್ಸಸ್ ಕಮ್ಮಿ. TCS ಎಲ್ಲ ಇದೆ ಈ ಗಾಡಿ ಒಳಗೆ. ಕಾರ್ನರಿಂಗ್ ಎಲ್ಲ ಸಕ್ಕತ್ತಾಗಿ ಮಾಡ್ಬೋದು. ಕಾನ್ಫಿಡೆನ್ಸ್ ಕೊಡ್ತಿದೆ ಗುರು. VVA ಓಪನ್ ಆಗೋಕ್ಕೆ ಸ್ವಲ್ಪ RPM ನುಗ್ಗಬೇಕು. ಸಿಟಿಯಲ್ಲೆಲ್ಲ VVA ಓಪನ್ ಆಗೋದು ಕಷ್ಟ. ಅರೌಂಡ್ 5000 RPM ಮೇಲೆ ಹೋದ್ರೆ ಏನೋ VVA ಓಪನ್ ಆಗೋದು. ಓ ಗುರು, ಏನು ಗುರು, ಎಷ್ಟು ಗುರು, ಲೈಟ್ ವೇಟ್ ವಿತ್ ಹೈ ಪವರ್ಡು. ಸೊ ಕಾರ್ನರಿಂಗ್ ಎಲ್ಲ ಆರಾಮಾಗಿ ತಾನ್ಬೋದು ಗುರು. ಕಾರ್ನರಿಂಗ್ ಎಲ್ಲ ಸೊ ಬ್ರೇಕಿಂಗು ಅಲ್ಟಿಮೇಟು. ಸೊ ಸಿಂಗಲ್ ಹ್ಯಾಂಡಲ್ಲಿ ಓಡಿಸ್ಬೋದು, ಯಾಕಂದರೆ ತುಂಬಾ ಲೈಟ್ ವೇಟ್ ಇದೆ. ಯೂತ್ಸ್ ಅಷ್ಟೇ ಓಡ್ಸೋಕ್ಕಾಗೋದು. ಒಂದು 35 ಏಜ್ ಆ ರೇಂಜ್ ಇರೋರು ಅಷ್ಟೇ ಓಡ್ಸೋಕ್ಕಾಗೋದು. ಅದಾದಮೇಲೆ ಈ ಗಾಡಿನ ಓಡ್ಸೋಕ್ಕೆ ಆಗಲ್ಲ, ಬಿಕಾಸ್ ಆಫ್ ತುಂಬಾ ಬಗ್ಬೇಕು ಗುರು ಮುಂದ್ಗಡೆ. ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಇದೆ, ಬಟ್ ಸ್ಪೇಸೇ ಸಿಗ್ತಿಲ್ಲ. ಮಿಡ್ ರೇಂಜ್ ಚೆನ್ನಾಗಿದೆ. ಸೊ ನೋಡಿ, ಮನ್ಯೂವರಬಿಲಿಟಿನೂ ಸಖತ್ತಾಗಿದೆ, ಹ್ಯಾಂಡ್ಲಿಂಗು ಸಖತ್ತಾಗಿದೆ. ಟಾಪ್ ಆ್ಯಂಡ್ ಈ ಗಾಡಿ ಬಗ್ಗೆ ಮಾತಾಡಲ್ಲ, ಯಾಕಂದರೆ ಆರಾಮ್ಸೆ 145 ಎಲ್ಲ ಹೊಡೆಯುತ್ತಿದ್ದು. VVA ಓಪನ್ ಆಯ್ತು. VVA ಓಪನ್ ಆದ್ರೆ ಮಜಾ ಗುರು ಈ ಗಾಡಿದು. VVAನ
ಮೇನ್ ಈ ಗಾಡಿ ಒಳಗೆ. ಸೊ ಯು ಟರ್ನ್ ಕಾಣ್ಬೋದು, ನನ್ನ ಕಾಲೇನು ನೆಲಕ್ಕಿರಲಿಲ್ಲ. ಎಕ್ಸಾಸ್ಟ್ ಗುರು ಇದ್ರದ್ದು ಹೈ ಡ್ರೈವಿಂಗಲ್ಲಿ ಎಕ್ಸಾಸ್ಟ್ ಅಂತೂ ಮಜಾ ಕೊಡುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಬಂದು ಚಂದನ್ ಮೋಟರ್ಸಲ್ಲಿ ಗಾಡಿನ ಪರ್ಚೇಸ್ ಮಾಡಿ. ಥ್ಯಾಂಕ್ ಯು.